Good morning everyone. Welcome back to first PU electronics classes. ಲಾಸ್ಟ್ ಕ್ಲಾಸಲ್ಲಿ ನಾವು ವೋಲ್ಟೇಜ್ ಡಿವೈಡರ್ ರೂಲ್ ಮತ್ತು ಕರೆಂಟ್ ಡಿವೈಡರ್ ರೂಲನ್ನು ಡಿರೈವ್ ಮಾಡಿದ್ದೇವೆ. ಅದು ಹೇಗೆ ಬಂತು ಅಂತ ನೋಡಿದ್ದೇವೆ. ಆಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಒಂದೆರಡು ಸಿಂಪಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ನನಗನ್ನಿಸ್ತದೆ ಅಷ್ಟು ಪ್ರಾಬ್ಲಮ್ಸ್ ನಿಮಗೆ ಐಡಿಯಾ ಸಾಕು. ಮುಂದೆ ಅದ ನಂತರ ಒಂದೆರಡು ಸಣ್ಣ ಸಣ್ಣ ಕಾನ್ಸೆಪ್ಟ್ಸ್ ಇದೆ, ಓಪನ್ ಸರ್ಕ್ಯೂಟ್ ಮತ್ತು ಶಾರ್ಟ್ ಸರ್ಕ್ಯೂಟ್. ವಾಟ್ ಡು ಮೀನ್ ಬೈ ಓಪನ್ ಸರ್ಕ್ಯೂಟ್? ಓಪನ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್. ಕ್ಲೋಸ್ಡ್ ಸರ್ಕ್ಯೂಟ್ ಅಂದರೆ ಏನು? ಯಾವುದೇ ಒಂದು ಬ್ಯಾಟ್ರಿಯ ಪಾಸಿಟಿವ್ ಟರ್ಮಿನಲ್ ಥ್ರೂ ಎ ವಯರ್ ವಿತ್ ಸಮ್ ಕಾಂಪೊನೆಂಟ್ಸ್, ಫೈನಲಿ ಅದು ನೆಗೆಟಿವ್ಗೆ ರೀಚ್ ಆದರೆ ವಿತ್ ವಯರ್, ಅವಾಗ ಅದು ಕ್ಲೋಸ್ಡ್ ಸರ್ಕ್ಯೂಟ್. ಅಂದರೆ ದೇರ್ ಮೇ ಬಿ ಸಮ್ ಕರೆಂಟ್ ಇನ್ ದ್ಯಾಟ್ ಸರ್ಕ್ಯೂಟ್, ಅವಾಗ ಅದು ಕ್ಲೋಸ್ಡ್ ಸರ್ಕ್ಯೂಟ್ ಸರ್ಕ್ಯೂಟ್ ಆಗಬೇಕಿದ್ರೆ. ಬಟ್ ಓಪನ್ ಸರ್ಕ್ಯೂಟ್ ಅಂದರೆ ಏನು? ಓಪನ್ ಸರ್ಕ್ಯೂಟ್ ಮೀನ್ಸ್ ಓಪನಿಂಗ್ ಆಫ್ ಸರ್ಕ್ಯೂಟ್. ಎನಿ ಓಪನಿಂಗ್ಸ್ ಇನ್ ದ ಕ್ಲೋಸ್ಡ್ ಸರ್ಕ್ಯೂಟ್ ಈಸ್ ಓಪನ್ ಸರ್ಕ್ಯೂಟ್. ಅಂದರೆ ಯಾವುದೇ ಒಂದು ಸರ್ಕ್ಯೂಟ್ ಕ್ಲೋಸ್ಡ್ ಸರ್ಕ್ಯೂಟಲ್ಲಿ ಎಲ್ಲೇ ಒಂದು ಕಡೆ ಓಪನಿಂಗ್ ಡಿಸ್ಕಂಟಿನ್ಯೂಟಿ ಇದ್ದರೆ ಅದನ್ನು ನಾವು ಏನು ಹೇಳ್ತೇವೆ? ಓಪನ್ ಸರ್ಕ್ಯೂಟ್ ಅಂತ ಹೇಳ್ತೇವೆ. ಓಪನ್ ಸರ್ಕ್ಯೂಟ್ ಈಸ್ ಎನಿ ಡಿಸ್ಕಂಟಿನ್ಯೂಟಿ in the circuit is known as open circuit. Any discontinuity, ಕಂಟಿನ್ಯೂಟಿ ಅಂದರೆ ಏನು? ಡಿಸ್ಕಂಟಿನ್ಯೂಟಿ ಅಂದರೆ ಏನು? ಬ್ರೇಕ್. ಸರ್ಕ್ಯೂಟಲ್ಲಿ ಬ್ರೇಕ್ ಆಗಿರುವಂಥದ್ದು ಅಂದರೆ ಕರೆಂಟಿಗೆ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಹಾಗೆ ಚಾರ್ಜಸ್ ಮೂವ್ ಆಗುವ ಪಾತ್ ಬ್ರೇಕ್ ಆಗುವಂಥದ್ದು, ಅದು ಡಿಸ್ಕಂಟಿನ್ಯೂಟಿ. ಓಕೆ, ಸೊ ಎನಿ ಡಿಸ್ಕಂಟಿನ್ಯೂಟಿ in a circuit is termed as open circuit. ಓಪನ್ ಸರ್ಕ್ಯೂಟ್. ಯಾವುದೇ ಡಿಸ್ಕಂಟಿನ್ಯೂಟಿ ಒಂದು ಬ್ರೇಕೇಜ್ ಸರ್ಕ್ಯೂಟಲ್ಲಿ ಇದ್ದರೆ ಅದು ಓಪನ್ ಸರ್ಕ್ಯೂಟ್ ಆಯಿತು ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್, if I consider a network which contains a battery with a series of 2 or more resistors. Okay, this is a circuit consists of a battery of EMF V volts with 2 resistors R1 and R2. Okay, now somewhere in this circuit I mentioned the opened terminals as A and B. Open terminal. If I connect this terminal like this, it is a circuit or closed circuit. If I remove that continuity, then it becomes open circuit. So in between A and B we have an open circuit. Idu open circuit. Okay, what are the features or characteristics of open circuit? Characteristics ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಅದರ ಗುಣಗಳೇನು? ಏನಾಗ್ತದೆ ಓಪನ್ ಸರ್ಕ್ಯೂಟ್ ಆದರೆ ಏನಾಗ್ತದೆ, ಆ ಸರ್ಕ್ಯೂಟ್ ಮೇಲೆ ಏನು ಪ್ರಭಾವ ಬೀಳ್ತದೆ? ನಾವು ಹೇಳಬೇಕಾದಿಷ್ಟೇ, ಅದರ ರೆಸಿಸ್ಟೆನ್ಸ್ ಎಷ್ಟು, ಅಲ್ಲಿ ಬರುವಂಥ ಕರೆಂಟ್ ಎಷ್ಟು, ಅಲ್ಲಿ ಆಗುವಂಥ ಡ್ರಾಪ್ ಎಷ್ಟು, ವೋಲ್ಟೇಜ್ ಡ್ರಾಪ್ ಎಷ್ಟು, ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್ ಎಷ್ಟು ಅಂತೇಳಿ. ಫಸ್ಟ್ ಒನ್ ಈಸ್ ವೋಲ್ಟೇಜ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ವೋಲ್ಟೇಜ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ V volts. Okay, or voltage of the battery. ಯಾಕೆ ಬ್ಯಾಟ್ರಿ ವೋಲ್ಟೇಜ್ ಬರಬೇಕಲ್ಲಿ? ಬ್ಯಾಟ್ರಿ ವೋಲ್ಟೇಜಲ್ಲಿ ಯಾಕೆ ಡ್ರಾಪ್ ಆಗಬೇಕು ಅಂತ ಕೇಳಿದರೆ ವೆರಿ ಸಿಂಪಲ್. ಎ ಮತ್ತು ಬಿ ಯಲ್ಲಿ ಕರೆಂಟ್ ಫ್ಲೋ ಆಗೋದೇ ಇಲ್ಲ. ಓಕೆ, ಕರೆಂಟ್ ಫ್ಲೋ ಆಗೋದಿಲ್ಲ ಅಂದರೆ ಅರ್ಥ ಏನು? ಈ ಕರೆಂಟ್ ಇದೇನು R2 ಮತ್ತು R1ಗೆ ಯಾವುದೇ ರೆಸಿಸ್ಟೆನ್ಸನ್ನು ನಾವು ಡಿಫೈನ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಇಲ್ಲಿ ಏನು ಸಿಂಪಲ್ ವಯರ್ ಇದ್ದಾಗ ಆಯ್ತು ಅಷ್ಟೇ, ಇಲ್ಲಿ ಕರೆಂಟೇ ಫ್ಲೋ ಆಗೋದಿಲ್ಲ ಅಂದ್ರೆ ಅರ್ಥ ಏನು? ಚೆಕಿಂಗ್ ವೋಲ್ಟೇಜ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಸ್ ನಥಿಂಗ್ ಬಟ್ ಚೆಕಿಂಗ್ ವೋಲ್ಟೇಜ್ ಬಿಟ್ವೀನ್ ದಿ ಟರ್ಮಿನಲ್ಸ್ ಆಫ್ ದಿ ಪವರ್ ಸಪ್ಲೈ. ಈ ಪವರ್ ಸಪ್ಲೈ ವೋಲ್ಟೇಜ್ ಮೆಜರ್ ಮಾಡೋದು ಒಂದೇ, ಇಲ್ಲಿ ನೋಡೋದು ಒಂದೇ, ಯಾಕಂದರೆ ಕರೆಂಟು ಫ್ಲೋ ಆಗೋದಿಲ್ಲ.
ಓಕೆ. ಸೊ ವೋಲ್ಟೇಜ್ ಬಿಟ್ವೀನ್ ದಿ ಓಪನ್ಡ್ ಟರ್ಮಿನಲ್ಸ್, ನಾನು ಎ ಬಿ ಅಂತ ಹೇಳೋದಕ್ಕಿಂತ ಇದನ್ನು ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತ ಕೇಳಿದರೆ ಓಪನ್ಡ್ ಟರ್ಮಿನಲ್ಸ್, ವೋಲ್ಟೇಜ್ ಬಿಟ್ವೀನ್ ಓಪನ್ಡ್ ಟರ್ಮಿನಲ್ಸ್, opened terminals is V volts and voltage or voltage of the battery, ಅದೆರಡು ಸೇಮ್. ನಾನಿಲ್ಲಿ ಫಾರ್ ಎಕ್ಸಾಂಪಲ್ 5 ವೋಲ್ಟ್ ಪವರ್ ಸಪ್ಲೈ ಯೂಸ್ ಮಾಡಿ ಎಲ್ಲೇ ಒಂದು ಮಿಡ್ಲಲ್ಲಿ ಬ್ರೇಕ್ ಇದ್ದರೆ, ಓಪನಿಂಗ್ ಇದ್ದರೆ ಆ ವೋಲ್ಟೇಜ್ ಅಲ್ಲಿ ಆ ಬ್ರೇಕಲ್ಲಿ ನೋಡಬೇಕು ನೀವು, ಬೇರೆ ನೋಡಲಿಕ್ಕೆ ಆಗೋದಿಲ್ಲ, ಅಲ್ಲೇ ನೋಡಬೇಕಾಗ್ತದೆ. ಒಂದು ಪಾಯಿಂಟ್ ಇಲ್ಲಿ, ಒಂದು ಪಾಯಿಂಟ್ ಇಲ್ಲಿ, ಅಲ್ಲಿ ಮಲ್ಟಿಮೀಟರ್ ಇಡಬೇಕು ನೀವು. ಮಲ್ಟಿಮೀಟರ್ ಹಾಕಿರೋದು ವೋಲ್ಟೇಜ್ ಮೆಜರ್ ಮಾಡಲಿಕ್ಕೆ. ಅಲ್ಲಿ 5 ವೋಲ್ಟ್ ಬರ್ತದೆ, 5 ವೋಲ್ಟ್ ಬ್ಯಾಟ್ರಿ ಆಗಿದ್ದರೆ, ಅಥವಾ ಅದರ್ ದ್ಯಾನ್ 5 ವೋಲ್ಟ್ ಇದ್ದರೆ ಎಲ್ಲಿ ಆ ವೋಲ್ಟೇಜ್ ಏನಿದೆ ಅದು ಅಲ್ಲಿ ಡ್ರಾಪ್ ಆಗಬೇಕು. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೆಕೆಂಡ್ ಒನ್, ವೋಲ್ಟೇಜ್ ವಿತ್ ಓಪನ್ ಟರ್ಮಿನಲ್ಸ್ ಈಸ್ ವಿ ವೋಲ್ಟ್ಸ್. ನೆಕ್ಸ್ಟ್, ಕರೆಂಟ್ ಏನು? ಈ ಓಪನ್ ಆದಂಥ ಪಾಯಿಂಟಲ್ಲಿ, ಅಂಥ ಸರ್ಕ್ಯೂಟಲ್ಲಿ ಕರೆಂಟ್ ಎಷ್ಟು? ಕರೆಂಟ್ ಈಸ್ 0. ಯಾಕೆ? ಬಿಕಾಸ್ ಕರೆಂಟ್ ಈಸ್ 0. ಯಾಕೆ? ಕಂಟಿನ್ಯೂಟಿ ಇಲ್ಲ. ಬ್ಯಾಟ್ರಿ ಪಾಸಿಟಿವಿಂದ ನೆಗೆಟಿವ್ಗೆ ಹೋಗಬೇಕಾದ್ರೆ ಬ್ರೇಕ್ ಇದ್ದರೆ ಅಲ್ಲಿ ಕಂಟಿನ್ಯೂಟಿ ಇಲ್ಲ. ಕಂಟಿನ್ಯೂಟಿ ಇಲ್ಲ ಅಂದರೆ ಅದು ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲ, ಅದು ಓಪನ್ ಸರ್ಕ್ಯೂಟ್. ಓಪನ್ ಸರ್ಕ್ಯೂಟ್ ಅದರಲ್ಲಿ ಬ್ರೇಕ್ ಇದೆ, ಪಾತ್ ಕರೆಂಟ್ ಫ್ಲೋಯಿಂಗ್ ಪಾತ್ ಇಲ್ಲ. ಕರೆಂಟ್ ಈಸ್ 0 ಆಂಪಿಯರ್. ಆ್ಯಂಡ್ ವಾಟ್ ಈಸ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಎಷ್ಟಿರುವುದಾಗಿದೆ? ಕರೆಂಟ್ 0, ವೋಲ್ಟೇಜ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಎಷ್ಟಿರಬೇಕು? ಹೈಯೆಸ್ಟ್. ಇಲ್ಲಿ ಬರುವಂಥ ರೆಸಿಸ್ಟೆನ್ಸ್ ಹೈಯೆಸ್ಟ್. ಹೈಯೆಸ್ಟ್ ಅಂದರೆ ಎಷ್ಟು ಅಂತ ಕೇಳಿದರೆ ರೆಸಿಸ್ಟೆನ್ಸ್ ಈಸ್ ಇನ್ಫೈನೈಟ್. ಇನ್ಫೈನೈಟ್ ರೆಸಿಸ್ಟೆನ್ಸ್ ಯಾವಾಗಲೂ ನಾವು ಓಪನ್ ಸ್ಪೇಸ್ ಅಂದರೆ ಏರ್ ರೆಸಿಸ್ಟೆನ್ಸಿಗೆ ಇನ್ಫೈನೈಟ್ ರೆಸಿಸ್ಟೆನ್ಸ್ ಅಂತ ಹೇಳೋದು. ಇನ್ಫಿನಿಟಿ ಅನಂತ ರೆಸಿಸ್ಟೆನ್ಸ್ ಒಂದು ತುಂಬ ಜಾಸ್ತಿ, ಕರೆಂಟ್ ಫ್ಲೋ ಆಗೋದೇ ಇಲ್ಲದ ಕಂಡೀಷನ್ ಅದು ಆಗ್ತದೆ. ಎಷ್ಟು ವೆರಿ ಹೈ ಕಂಡೀಷನ್, ಅದು ಬೇರೆ ಕಾನ್ಸೆಪ್ಟ್, ಅದು ಅಗತ್ಯ ಇಲ್ಲ ನಿಮಗೆ. ನಮಗೆ ಬೇಕಾದಂಥ ಕರೆಂಟ್, ಸಿಗ್ನಿಫಿಕೆಂಟ್ ಕರೆಂಟಲ್ಲಿ ಫ್ಲೋ ಆಗುವುದಿಲ್ಲ. Okay, so resistance is infinity or infinite. Okay, so any discontinuity in a circuit is termed as open circuit, and the features are, the first one is voltage between the open terminals is V volts or the battery, the EMF of battery or voltage of the power supply, and current is 0 because of the openings, and this resistance is infinity. Hope you understand the concept of open circuit. ಹಾಗಾಗಿ ಯಾವುದೇ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗಿಲ್ಲ ಅಂದರೆ ಅದಕ್ಕೆ ಒಂದು ರೀಸನ್ ಇದು ಇರಲಿಕ್ಕೂ ಸಾಕು, ಓಪನ್ ಸರ್ಕ್ಯೂಟ್ ಆಗಿರುವಂಥದ್ದು, ಎಲ್ಲ ಕಡೆ ಡಿಸ್ಕಂಟಿನ್ಯೂಟಿ ಇರುವಂಥದ್ದು. ಓಕೆ, ಸೊ ಅದಕ್ಕೋಸ್ಕರನೇ ಮಲ್ಟಿಮೀಟ್ರಲ್ಲಿ ನಿಮಗೆ ಕಂಟಿನ್ಯೂಟಿ ಚೆಕ್ ಮಾಡಲಿಕ್ಕೆ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದನ್ನು ಬಜರ್ ಅಂತ ಹೇಳ್ತೇವೆ ನಾವು. ಬಜರ್ ಅಂತ ಹೇಳೋ ಆಪ್ಷನಲ್ಲಿ ನಿಮಗೆ ಸ್ಪೀಕರ್ನ ಸಿಂಬಲ್ ಬರ್ತದೆ. ಸ್ಪೀಕರ್ ಸಿಂಬಲ್ ಹೇಗಿದೆ ಅಂತ ಕೇಳಿದರೆ ಅದು ಹೀಗಿರ್ತದೆ, ಅಲ್ಲಿ ಸ್ಪೀಕರ್ನ ಸಿಂಬಲ್ ಹೀಗೆ ಬರ್ತದೆ. ಈ ಥರ ಇದ್ದರೆ ಅದು ಸ್ಪೀಕರ್ನ ಸಿಂಬಲ್. ಓಕೆ, ಆ ಸಿಂಬಲ್ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಮಲ್ಟಿಮೀಟರ್ 2 ಟರ್ಮಿನಲ್ ಇದೆ. ನೀವು ಒಂದು ವೈರನ್ನು ತಗೊಳ್ಳಿ, ಅದರ ಒಂದೆಂಡ್ ಇದನ್ನು ಕನೆಕ್ಟ್ ಮಾಡಿ, ಇನ್ನೊಂದು ಟರ್ಮಿನಲ್ ಕನೆಕ್ಟ್ ಮಾಡಿ, ಆವಾಗ ಬಜರ್ ಇದ್ದರೆ ಅದು ಆ ಕಂಟಿನ್ಯೂಟಿ ಇದೆ ಅಂತ ಅರ್ಥ, ಕಂಟಿನ್ಯೂಸ್. ಎಲ್ಲಾರ ಬ್ರೇಕ್ ಇದ್ದರೆ ಆ ಬಜರ್ ಬರೋದಿಲ್ಲ, ಅಂದರೆ ಕೀ ಶಬ್ದ ಬರೋದಿಲ್ಲ, ಬೀಪ್ ಸೌಂಡ್ ಬರಬೇಕಲ್ಲಿ ಬರೋದಿಲ್ಲ. ಓಕೆ, ಹಾಗೆ ಬೇರೆಲ್ಲ ಸರ್ಕ್ಯೂಟನ್ನು ನೀವು ಟ್ರಬಲ್ ಶೂಟ್ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ನಿಮಗೆ ತುಂಬ ಈ ಫೀಚರ್ ಮಲ್ಟಿಮೀಟ್ರಲ್ಲಿರುವಂಥ ತುಂಬ ನಿಮಗೆ ಹೆಲ್ಪಿಗೆ ಬರ್ತದೆ. ಓಕೆ, ಸೊ ಮಲ್ಟಿಮೀಟರ್ ಯೂಸ್ ಮಾಡಬೇಕಾದ್ರೆ ನಮಗೆ ಮ್ಯಾಕ್ಸಿಮಮ್ ಅದನ್ನು ಯುಟಿಲೈಸ್ ಮಾಡಲಿಕ್ಕಾಗ್ತದೆ ಬೇರೆ ರೀಸನಲ್ಲಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಈಸ್ ಅಬೌಟ್ ಕ್ಲೋಸ್ಡ್ ಸರ್ಕ್ಯೂಟ್ or short circuit. Open circuit and short circuit. Short circuit is very important concept in our daily life, that is short circuit. ನಾವು ಹೇಳ್ತೇವೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಏನು ಶಾರ್ಟ್ ಸರ್ಕ್ಯೂಟ್ ಅಂತ ಕೇಳಿದೆ. ಓಕೆ, ವಾಟ್ ಈಸ್ ಶಾರ್ಟ್ ಸರ್ಕ್ಯೂಟ್? ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು ಅಂತ ಹೇಳೋದನ್ನು ನೆಕ್ಸ್ಟ್ ನಾವು ನೋಡುವ. ಈಗ ಶಾರ್ಟ್ ಅಂದರೆ ಏನು? ಎನಿ ಬೈಪಾಸ್ ಇನ್ ದ ರೆಸಿಸ್ಟಿವ್ ನೆಟ್ವರ್ಕ್. ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದರೆ ಎನಿ ಬೈಪಾಸ್ ಇರುವಂಥದ್ದು, ಅಥವಾ ಇಟ್ ಇಸ್ ಅ ಝೀರೋ ರೆಸಿಸ್ಟೆನ್ಸ್ ಪಾತ್ ಇನ್ ಎನಿ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಝೀರೋ ರೆಸಿಸ್ಟೆನ್ಸ್ ಪಾತ್. ಓಕೆ, ಇಟ್ ಈಸ್
the zero resistance path in an electrical circuit. Zero resistance path ಅದು ಶಾರ್ಟ್ ಸರ್ಕ್ಯೂಟ್ ಆಗಿ ಕನ್ಸಿಡರ್ ಆಗ್ತದೆ. Okay, it is a zero resistance path in an electrical circuit. Consider a circuit. Once again, I am considering the same circuit with the two resistors R1 and R2. Okay. Now this is short circuit. Okay, but zero resistance ಅಂತ ಹೇಳೋಕೆ, see, if I connect a wire like this, this is A and this is B. Now the AB, the path between A and B, this is short circuit and this wire is short circuit. This is short circuit. This is zero resistance path. This is resistive path. Okay, this is same as two roads. One is a well equipped or fully smooth tar road, and in the at the same side there is another path which is a mud road, which consists of two more huge number of stones and bumps, humps. Okay, see, which path do you prefer? Obviously this one is preferred path. You are always preferring non-resistive path, a smooth way or smooth roads than the humpy the mud roads. Yes, is it right? It's common nature. ಇಲ್ಲಿ ಕೂಡ ಅಷ್ಟೇ, ಎರಡು ರೋಡಲ್ಲಿ ಒಳ್ಳೆ ರೋಡನ್ನು ನಾವು ಹೇಗೆ ಯೂಸ್ ಮಾಡ್ತೇವೆ ಮತ್ತು ನಮ್ಮ ಪ್ರಿಫರೆನ್ಸ್ ಅದಕ್ಕೆ ಹೋಗ್ತದೆ ಅಂತ ಇದ್ದರೆ, ಇಲ್ಲಿ ಚಾರ್ಜಸ್ ಮೂವ್ ಕೂಡ ಹಾಗೆ. ಅದು ಯಾವಾಗಲೂ ಲೋ ರೆಸಿಸ್ಟೆನ್ಸ್ ಪಾತನ್ನು ಪ್ರಿಫರ್ ಮಾಡ್ತದೆ. ಇಫ್ ದೇರ್ ಎಕ್ಸಿಸ್ಟ್ ಟೂ ಪಾತ್ಸ್ ಟು ರೀಚ್ ಸೇಮ್ ಪಾಯಿಂಟ್, ಸೇಮ್ ಪಾಯಿಂಟನ್ನು ರೀಚ್ ಆಗಲಿಕ್ಕೆ ಎರಡು ಪಾತ್ ಇದ್ದರೆ ಇಟ್ ಆಲ್ವೇಸ್ ಪ್ರಿಫರ್ಸ್ ಲೋ ರೆಸಿಸ್ಟೆನ್ಸ್ ಪಾತ್. ಕಡಿಮೆ ರೆಸಿಸ್ಟೆನ್ಸ್ ಯಾವುದಿದೆ ಅಲ್ಲಿ ಹೈಯೆಸ್ಟ್ ಕರೆಂಟ್ ಫ್ಲೋ ಆಗ್ತದೆ. ಓಕೆ, ಈಗ ಇದು ರೆಸಿಸ್ಟೆನ್ಸ್ R2, ಪರ್ಟಿಕ್ಯುಲರ್ ಫೈನೈಟ್ ರೆಸಿಸ್ಟೆನ್ಸ್ R2, ಇದರ ರೆಸಿಸ್ಟೆನ್ಸ್ 0. ಪ್ರಾಕ್ಟಿಕಲ್ ನೋಡಿದ್ರೆ 0 ಅಲ್ಲ, ಏನೋ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಬರ್ತದೆ ಅಲ್ಲಿ, ಏನೇ ಇರಲಿ, ಬಟ್ 0 ರೆಸಿಸ್ಟೆನ್ಸ್ ಅಂತ ನಾವು ಐಡಿಯಲ್ ಆಗಿ ಮಾತಾಡ್ತೇವೆ. ಈಗ ಕರೆಂಟ್ ಫ್ಲೋ ಆಗೋದು ಇಲ್ಲಲ್ಲ, ಇಲ್ಲಿ ಫ್ಲೋ ಆಗ್ತದೆ. ಸೊ ಕರೆಂಟ್ ಥ್ರೂ R2 ಈಸ್ ಆಲ್ಮೋಸ್ಟ್ 0. ಓಕೆ, ಬಟ್ ದ ಕರೆಂಟ್ ಇನ್ ದ ಸೀರೀಸ್ ನೆಟ್ವರ್ಕ್ ಫ್ಲೋಸ್ ಇನ್ ದ ಶಾರ್ಟ್ ವಿಲ್ ಬಿ ಮ್ಯಾಕ್ಸಿಮಮ್. ಅದು ಮ್ಯಾಕ್ಸಿಮಮ್ ಕರೆಂಟ್ ಆಗಿರ್ತದೆ, ಓಕೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ short circuit is, first one, voltage. What about voltage? First one, voltage between short circuit. ಇದನ್ನು ಹೇಗೆ ನೋಡ್ಬೋದು ಅಂತ ಕೇಳಿದರೆ, ನೀವು ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಡ, ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕಾ? ಒಂದು ಝೀರೋ ರೆಸಿಸ್ಟೆನ್ಸ್ ಪಾತಲ್ಲಿ ಕರೆಂಟನ್ನು ಫ್ಲೋ ಮಾಡಬೇಕಿದ್ರೆ ಅಥವಾ ಚಾರ್ಜಸ್ಸನ್ನು ಮೂವ್ ಮಾಡಬೇಕಿದ್ರೆ ವೋಲ್ಟೇಜ್ ಬೇಕಾ, ಪೊಟೆನ್ಷಿಯಲ್ ಬೇಕಾ? ಬೇಡಲ್ವಾ? ಬೇಕಾಗ್ತದಾ? ಇಲ್ಲ, ಬೇಕಾಗೋದಿಲ್ಲ. ಯಾಕೆಂದರೆ ಇಲ್ಲಿ ಕರೆಂಟ್ ಹೋಗ್ತಿದ್ರೆ ಬೇಕು, ಯಾಕೆಂದರೆ ಪೊಟೆನ್ಷಿಯಲ್ ಡ್ರಾಪ್ ಆಗಬೇಕಿಲ್ಲಿ, ಯಾಕೆಂದರೆ ರೆಸಿಸ್ಟಿವ್ ಪಾತ್ ಇದೆ. ಇಟ್ ರಿಕ್ವೈರ್ಸ್ ಸಮ್ ಎಕ್ಸ್ಟ್ರಾ ಎನರ್ಜಿ, ಇಟ್ ಯುಟಿಲೈಸ್ ಸಮ್ ಎನರ್ಜಿ ಟು ಮೂವ್ ಎ ಚಾರ್ಜ್ ಫ್ರಮ್ ಹಿಯರ್ ಟು ಹಿಯರ್. But if I find a short circuit path, a zero resistive path, then no need of any extra work. Okay, so voltage is 0. Voltage is 0. Second one is current. Current through the network is, current through short is ಮ್ಯಾಕ್ಸಿಮಮ್. ಎಷ್ಟು ಅಂತ ಕೇಳೋದು ಬೇಡ ನೀವು, ಮ್ಯಾಕ್ಸಿಮಮ್. ಕರೆಂಟ್ ಎಷ್ಟು ಅಂತ ಕೇಳಿದರೆ ಮ್ಯಾಕ್ಸಿಮಮ್. ಓಕೆ. ಥರ್ಡ್, ರೆಸಿಸ್ಟೆನ್ಸ್ is 0. ರೆಸಿಸ್ಟೆನ್ಸ್ ಎಷ್ಟಪ್ಪ? ಶಾರ್ಟ್ ಸರ್ಕ್ಯೂಟಿಂದು 0. ಯಾಕೆ 0? ಆ್ಯಕ್ಚುಲಿ ದಿಸ್ ಇಸ್ ದ ಪ್ಯಾರಲ್ ಕಾಂಬಿನೇಷನ್ ಆಫ್ ಟು ರೆಸಿಸ್ಟರ್ಸ್.
If I consider this as a resistor of resistance 0, it is in parallel with R2. So, what is the parallel combination of two resistors? Rp equal to R1 into R2 divided by R1 plus R2. Here R2 is 0, therefore, R1 into 0 divided by R1 plus 0, which is equal to 0, 0 ohm resistor. That is the concept. Resistance is 0, current through the short circuit is maximum. So, voltage is 0. Usually ಶಾರ್ಟ್ ಸರ್ಕ್ಯೂಟ್ ಆದರೆ ನಿಮ್ಮ ಮನೇಲಿ ನೀವು ಅಬ್ಸರ್ವ್ ಮಾಡಿದ್ರು, ಶಾರ್ಟ್ ಸರ್ಕ್ಯೂಟ್ ಆದರೆ ಏನಾಗ್ಬೋದು ಅಂತ ಕೇಳಿದರೆ ಮನೆಯಲ್ಲಿರುವ ಫ್ಯೂಸ್ ಹೋಗ್ತದೆ. ಯಾಕೆ ಹೋಗ್ತದೆ? ಶಾರ್ಟ್ ಸರ್ಕ್ಯೂಟ್ ಆದ ಫ್ಯೂಸ್ ಹೋಗೋದು ಹೇಗೆ ಅಂತ ಕೇಳಿದರೆ, ಫ್ಯೂಸ್ ಅಂತ ಹೇಳೋದು ಒಂದು ಫೈನ್ ವೈರ್ ಅದು, ಓಕೆ, ವಿಚ್ ಹ್ಯಾಸ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅದು. ಓಕೆ, ಕರೆಂಟ್ ಮ್ಯಾಕ್ಸಿಮಮ್ ಹೋಯಿತು ಅಂತಂದರೆ, ಕರೆಂಟ್ ಮ್ಯಾಕ್ಸಿಮಮ್ ಫ್ಲೋ ಆಯಿತು ಅಂತಂದರೆ ಅಲ್ಲಿ ಕರೆಂಟು ಏನು ರೆಸಿಸ್ಟೆನ್ಸ್ ಇದಾಗಿ ಏನೋ ಹೀಟಿಂಗ್ ಎಫೆಕ್ಟ್ ಜಾಸ್ತಿ ಕೂಡ ಆಟೋಮೆಟಿಕಲಿ ಅದು ಬರ್ನ್ ಆಗಿ ಹೋಗ್ತದೆ. ಯಾವುದು? ಫ್ಯೂಸ್. ಸೊ ಯಾವುದೇ ಪಾತಲ್ಲಿ ಶಾರ್ಟ್ ಸರ್ಕ್ಯೂಟ್ ಬಂದರೆ ಅದರ ಅರ್ಥಿಂಗ್ ಗ್ರೌಂಡ್ ಅರ್ಲಿಯರ್ ಆಗಿಬಿಡ್ತದೆ, ಫಾಸ್ಟಾಗಿ ಕರೆಂಟ್ ಮೂವ್ ಆಗ್ತದೆ, ಅಲ್ಲಿ ಫಾಸ್ಟಾಗಿ ಕರೆಂಟ್ ಹೋಗ್ತದೆ. ಹಾಗಾಗಿ ಅಲ್ಲಿ ಫ್ಯೂಸು ಬರ್ನ್ ಆಗೋ ಚಾನ್ಸಸ್ ಇದೆ, ಅದು ಶಾರ್ಟ್ ಸರ್ಕ್ಯೂಟ್. ಓಕೆ, ಎಸ್. So, short circuit is the zero resistance path in an electrical network, and this is the short circuit path. Next, its characteristics are: voltage is 0, current through the short circuit is maximum, resistance is 0 ohm. Okay, yes. Next thing is about network theorems. Network theorems. Network theorem ಒಂದು very important chapter which will help us to analyze any complicated network, any complex networks. So, there are so many network theorems in electronics, but in your chapter, in your syllabus, we have only three. Those are superposition theorem, second one, Thevenin's theorem, maximum power transfer theorem. ಸೊ ಈ ಮೂರು ಥಿಯರಮ್ಸ್ ಅನ್ನು ನಿಮ್ಮ ಫಸ್ಟ್ ಪಿ ಯು ಸಿ ಸಿಲೆಬಸ್ ಅಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಸೂಪರ್ ಪೊಸಿಷನ್ ಥಿಯರಮ್, ಥೆವೆನಿನ್ಸ್ ಥಿಯರಮ್, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಓಕೆ, ನೆಟ್ವರ್ಕ್ ಥಿಯರಮ್ಸ್ ಯಾಕೆ ಬೇಕು ಅಂತ ಕೇಳಿದರೆ, ಯಾಕೆ ಸ್ಟಡಿ ಮಾಡಬೇಕು? ಓಮ್ಸ್ ಲಾ ನಿಮಗೆ ಕೆಲವು ಪ್ರಾಬ್ಲಮಲ್ಲಿ, ಕೆಲವು ಸರ್ಕ್ಯೂಟಿಗೆ ನಿಮಗೆ ಅನಲೈಸ್ ಮಾಡಬೇಕು. ಕಾಂಪ್ಲೆಕ್ಸ್ ನೆಟ್ವರ್ಕನ್ನು ಅನಲೈಸ್ ಮಾಡಬೇಕಾದ್ರೆ ಓಮ್ಸ್ ಲಾ ಕೆಲವೊಮ್ಮೆ ನಿಮಗೆ ಪ್ರಾಬ್ಲಮ್ ಆಗ್ತಾ ಬಂತಲ್ಲಿ, ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಆ ಟೈಮಲ್ಲಿ ನಿಮಗೆ ಹೆಲ್ಪಿಗೆ ಬಂದದ್ದು ಕಿರ್ಚಾಫ್ಸ್ ಲಾಸ್, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಆ್ಯಂಡ್ ಕಿರ್ಚಾಫ್ಸ್ ಕರೆಂಟ್ ಲಾ. ಅದರಲ್ಲಿ ಮತ್ತು ಸಬ್ ಥಿಯರಮ್ಸ್, ವೋಲ್ಟೇಜ್ ಡಿವೈಡರ್ ರೂಲ್, ಕರೆಂಟ್ ಡಿವೈಡರ್ ರೂಲ್ ಬಂತು. ಓಕೆ, ಇನ್ನು ಕೆಲವು ಪ್ರಾಬ್ಲಮ್ಸ್ ಏನಾಯಿತು ಅಂತ ಹೇಳಿದರೆ, ನಿಮಗೆ ಕಿರ್ಚಾಫ್ಸ್ ಲಾಸ್ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ, ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಕಾನ್ಸೆಪ್ಟ್ಸ್ ಹೇಗೆ ಬಂತು ಅಂತ ಕೇಳಿದರೆ, ಒಂದು ನೆಟ್ವರ್ಕ್ ಅದರಲ್ಲಿ ತುಂಬ ಪವರ್ ಸಪ್ಲೈಸ್ ಇದ್ದರೆ, ಓಕೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ, ಒಂದು ಬ್ರ್ಯಾಂಚಲ್ಲಿ ಅದರ ಇಫೆಕ್ಟ್ ಎಷ್ಟು, ಅಲ್ಟಿಮೇಟ್ ಇಫೆಕ್ಟ್ ಆ ಬ್ರ್ಯಾಂಚಿಗೆ ಎಷ್ಟು ಪರ್ಟಿಕ್ಯುಲರ್ ಆಗಿ ನೋಡಬೇಕಿದ್ರೆ, ಕಿರ್ಚಾಫ್ಸ್ ಲಾಲಿ ಪರ್ಟಿಕ್ಯುಲರ್ ನೋಡಲಿಕ್ಕೆ ಆಗ್ತದೆ, ನೋಡಲಿಕ್ಕೆ ಆಗೋದಿಲ್ಲ ಅಂತ ಏನಿಲ್ಲ. ಬಟ್ ಅದರಲ್ಲಿ ಸ್ವಲ್ಪ ಲೆಂತಿ ಪ್ರೊಸೆಸಸ್ ಜಾಸ್ತಿ. ಓಕೆ, ಬಟ್ ನೆಟ್ವರ್ಕ್ ಥಿಯರಮ್ಸಲ್ಲಿ ಬಂದರೆ ಏನಾಗ್ತದೆ ಅಂದರೆ, ಯಾವುದು ಕೂಡ ಒಂದು ಫಿಕ್ಸ್ಡ್ ಒಂದು ಟಾರ್ಗೆಟನ್ನು ಮಾತ್ರ ನಾವು ನೋಡಿರ್ತೇವೆ ಅಲ್ಲಿ. ಮೇಯ್ನ್ ಅಂತ ಅದರಲ್ಲಿ ಲೋಡಿಗೆ ಹೆಚ್ಚು ಫೋಕಸ್ಸಿಂಗ್.
ಫೈನಲಿ ಅದರ ಲೋಡಿಗೆ ಹೆಚ್ಚು ಫೋಕಸಿಂಗ್. ಸರ್ಕ್ಯೂಟ್ ಅನಾಲಿಸಿಸಲ್ಲಿ, ಮೆಶ್ ಅನಾಲಿಸಿಸಲ್ಲಿ ಪ್ರತಿ ಬ್ರಾಂಚಲ್ಲಿ ಕೂಡ ನೋಡುವಂಥ ಕಾನ್ಸೆಪ್ಟಿಗೆ ಹೆಚ್ಚು ಒತ್ತು ಕೊಡ್ತೇವೆ ನಾವು. ನೀವು ಕ್ಯಾಲ್ಕುಲೇಷನ್ ಮಾಡೋದು ನೋಡಿರ್ಬೋದು. ನೀವು I1, I2, I3 ನಿಮಗೆ ಬೇಕಾ ಬೇಡ, ನೀವು ಅಲ್ಲಿ ಸ್ಟಡಿ ಮಾಡಲೇಬೇಕು, ಅಲ್ಲಿ ಬರೀಲೇಬೇಕಾಗ್ತದೆ, ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗ್ತದೆ. ಬಟ್ ನೆಟ್ವರ್ಕ್ ಥಿಯರಮ್ಸಲ್ಲಿ ಹೇಗೆ ಅಂತ ಹೇಳಿದರೆ ಯೂಶ್ವಲಿ ಅದರ ಫೈನಲ್ ಔಟ್ಪುಟ್ ಏನಿದೆ ಅದರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಇರ್ತದೆ. ಇದು ಡಿಫರೆನ್ಸ್ ಥಿಯರಮ್ಸಿಗೂ ಮತ್ತು ಅಲ್ಲಿ ಕಿರ್ಚಾಫ್ಸ್ ಲಾಸ್ ಇದಕ್ಕೆ ಡಿಫರೆನ್ಸ್ ಅಷ್ಟೇ. ಓಕೆ, ಸೊ ಅಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಬರ್ತದೆ ನಿಮಗೆ. ಫೈನಲಿ ಸೋರ್ಸ್ ಟು ಲೋಡು ಮ್ಯಾಕ್ಸಿಮಮ್ ಪವರ್ ಎಷ್ಟು ಹೋಗ್ತದೆ, ಆಮೇಲೆ ಯಾವುದಾದ್ರು ಕಾಂಪ್ಲೆಕ್ಸ್ ನೆಟ್ವರ್ಕ್ ಅಂದರೆ ಒಂದು ಸಿಂಪಲ್ ನೆಟ್ವರ್ಕಾಗಿ ಹೇಗೆ ಕನ್ವರ್ಟ್ ಮಾಡ್ಬೋದು, ಇದೊಂದು ಒಂದು ಥಿಯರಮಲ್ಲಿ ಬರ್ತದೆ. ಇನ್ನೊಂದು ಥಿಯರಮಲ್ಲಿ ತುಂಬ ಪವರ್ ಸಪ್ಲೈ ಅನ್ನೋ ಇಫೆಕ್ಟ್ ಒಂದು ಲೋಡ್ ಫೈನಲ್ ಲೋಡಿಗೆ ಹೇಗೆ ಬರ್ತದೆ, ಇದು ಇನ್ನೊಂದು ಥಿಯರಮಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಇದು ಅಂದರೆ ನಾವು ಕಾನ್ಸೆಪ್ಟನ್ನು ತುಂಬ ಫೋಕಸ್ಸಿಂಗ್ ಆಗಿ ಹೋಗ್ತಾ ಇದ್ದೇವೆ ನಾವೀಗ. ಸರ್ಕ್ಯೂಟ್ ಅನಾಲಿಸಿಸ್ ಆಗಿ ಏನಾಗ್ತಾ ಇದೆ ಅಂತ ಕೇಳಿದರೆ ತುಂಬ ಫೋಕಸ್, ಒಂದು ಪರ್ಟಿಕ್ಯುಲರ್ ಕೇಸಸ್ಸಿಗೆ ಮಾತ್ರ, ಪರ್ಟಿಕ್ಯುಲರ್ ಕೇಸನ್ನು ಹಿಡ್ಕೊಂಡು ನಮಗೆ ಟಾರ್ಗೆಟ್ ಬೇಕು, ಆ ಟಾರ್ಗೆಟಿಗೆ ಏನು ಬೇಕು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಆ ಟಾರ್ಗೆಟ್ ಲೋಡಿಗೆ ಕರೆಂಟ್ ಎಷ್ಟು, ವೋಲ್ಟೇಜ್ ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸುಮ್ಮನೆ ಎಲ್ಲವನ್ನ ಕ್ಯಾಲ್ಕುಲೇಷನ್ ಮಾಡಬಹುದು. ನಮಗೆ ಬೇಕಾದನ್ನು ಮಾತ್ರ ನಾವು ಹಿಡ್ಕೊಂಡು ನಾವು ಫೋಕಸ್ಡ್ ಆಗಿ ಅನಾಲಿಸಿಸ್ ಮಾಡುವಂಥ ಟೆಕ್ನಿಕ್ಸ್, ಅದು ನೆಟ್ವರ್ಕ್ ಥಿಯರಮ್ಸ್. ಓಕೆ, ಸೂಪರ್ ಪೊಸಿಷನ್ ಥಿಯರಮ್ ಇರಲಿ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಇರಲಿ, ಥೆವೆನಿನ್ಸ್ ಥಿಯರಮ್ ಇರಲಿ, ಎಲ್ಲ ಕೂಡ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತದೆ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಸೂಪರ್ ಪೊಸಿಷನ್ ಥಿಯರಮ್. ಸೂಪರ್ ಪೋಸಿಂಗ್ ಅಂದರೆ ಏನು? ಸೂಪರ್ ಪೋಸ್ ಅಂದರೆ ಎಲ್ಲ ಸೇರಿಕೊಂಡು 2 or more ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆನ್ ಸೇಮ್ ಥಿಂಗ್. ಸೂಪರ್ ಪೋಸಿಂಗ್ ಅಂದರೆ ಹಾಗೆ 2 ಹೆಚ್ಚು ವಿಷಯಗಳು ಒಂದು ಟಾರ್ಗೆಟಿಗೆ ಮಿಕ್ಸಪ್ ಆಗೋದು, ಅದರ ಮೇಲೆ ಓವರ್ಲ್ಯಾಪ್ ಆಗುವಂಥದ್ದು, ಈ ಥರ ಅದಕ್ಕೆ ಸೂಪರ್ ಪೋಸಿಂಗ್ ಅಂತೇಳಿ ಹೇಳ್ತೇವೆ ನಾವು. ಸೂಪರ್ ಪೊಸಿಷನ್ ಥಿಯರಮ್ ಏನಿದೆ? ಸೂಪರ್ ಪೊಸಿಷನ್ ಥಿಯರಮ್, ದಿಸ್ ಥಿಯರಮ್ ಈಸ್ ಅಪ್ಲಿಕೇಬಲ್ mainly for linear bilateral network. We are discussing only about linear bilateral, but superposition theorem also helpful in the analysis of nonlinear networks also. So sometimes, okay, we can use. That is the great feature of the superposition theorem. Almost we are using while in circuit analysis superposition theorem. Okay. So, linear bilateral network, okay, and one thing I have to add, it should consist more than one power supply. Okay, ಒಂದಕ್ಕಿಂತ ಹೆಚ್ಚು ಪವರ್ ಸಪ್ಲೈ ಅನ್ನೋದು ಹೊಂದಿರಬೇಕು. ಸೂಪರ್ಪೊಸಿಷನ್ ಥಿಯರಮ್ ನಾವು ಯಾವಾಗ ಅಪ್ಲೈ ಮಾಡ್ತೇವೆ ಅಂತ ಕೇಳಿದರೆ ಇದು ಇನ್ನೇನು ಲೀನಿಯರ್ ಬೈಲಾಟರ್ ನೆಟ್ವರ್ಕ್ ಆಗಿರಬೇಕು, ಬೈಲಾಟರ್ ಎರಡು ಕೂಡ ಸೇಮೇ. A resistive network is linear network as well as bilateral network. The current relationship, current and voltage relationship same for the possible directions. ಎರಡು ಡೈರೆಕ್ಷನ್ ಕರೆಂಟ್ ಫ್ಲೋ ಅದರ ರೆಸಿಸ್ಟೆನ್ಸ್ ಸೇಮ್ ಇದೆ, ಹಾಗೆ ರೆಸಿಸ್ಟಿವ್ ಇಸ್ ಬೈಲಾಟರಲ್ ನೆಟ್ವರ್ಕ್. ಇಟ್ ಇಸ್ ಎ ಲೀನಿಯರ್ ನೆಟ್ವರ್ಕ್. ಕರೆಂಟ್ ಈಸ್ ಪ್ರಪೋರ್ಷನಲ್ ಟು ವೋಲ್ಟೇಜ್. ಕರೆಂಟ್ ಈಸ್ ಪ್ರಪೋರ್ಷನಲಿ ವೇರಿಂಗ್ ವಿತ್ ದಿ ವೋಲ್ಟೇಜ್, ಹಾಗಾಗಿ ಅದು ಲೀನಿಯರ್ ನೆಟ್ವರ್ಕ್. ಅಂಥ ಸರ್ಕ್ಯೂಟಲ್ಲಿ ಕನ್ಸಿಸ್ಟಿಂಗ್ ಆಫ್ ಎಷ್ಟು ಇರಬೇಕು ಅಂತ ಕೇಳಿ ಪವರ್ ಸಪ್ಲೈ 2 or more ಪವರ್ ಸಪ್ಲೈಸ್, ಮಿನಿಮಮ್ 2 ಇದ್ದರೆ ಮಾತ್ರ. ಇಲ್ಲಿ ಸಿಂಗಲ್ ಪವರ್ ಸಪ್ಲೈ ನಮಗೆ ಸೂಪರ್ ಪೊಸಿಷನ್ ಥಿಯರಮ್ ಬೇಡ. ಸೂಪರ್ ಇಂಪೋಸಿಷನ್ ಏನಿಲ್ಲ, ಅಲ್ಲಿ ಒಂದೇ ಪವರ್ ಸಪ್ಲೈ ಇರೋದು. ಬಟ್ ಇಫ್ ಇಟ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ 1 ಪವರ್ ಸಪ್ಲೈಸ್, ಒಂದು ಪವರ್ ಸಪ್ಲೈಗಿಂತ ಜಾಸ್ತಿ ಇದ್ದರೆ, ಓಕೆ, ದಿ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಟ್ ಎನಿ ಬ್ರಾಂಚ್, ಕರೆಂಟ್ ಮತ್ತು ವೋಲ್ಟೇಜ್ ಯಾವುದೋ ಒಂದು ಬ್ರಾಂಚ್ಗೆ, ಯಾವುದೋ ಪರ್ಟಿಕ್ಯುಲರ್ ಬ್ರಾಂಚ್ ಅಂತೇಳಿ ನೀವು ಕನ್ಸಿಡರ್ ಮಾಡಿದರೆ ನೀವು ಫೋಕಸ್ ಅಲ್ಲೇ ಇರಬೇಕೀಗ. Okay, the current to any branch by these power supplies, ಈ ಪವರ್ ಸಪ್ಲೈ ಇಷ್ಟು ಪವರ್ ಸಪ್ಲೈ ಇಫೆಕ್ಟ್ ಆ ಒಂದು ಬ್ರಾಂಚಿಗೆ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅದು ಏನು ಅಂತ ಕೇಳಿದರೆ, ದ ಆಲ್ಜಿಬ್ರಿಕ್ ಸಮ್ ಆಫ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಕಾಸ್ಡ್ ಬೈ ಈಟ್ ಇಂಡಿಪೆಂಡೆಂಟ್ ಸೋರ್ಸಸ್. ಅದೇನು ಅಂತ ಕೇಳಿದರೆ, ಫಸ್ಟ್ ಸೋರ್ಸ್ 2 ಸೆಕೆಂಡ್, ಅದಕ್ಕೆ 2ಕ್ಕಿಂತ ಹೆಚ್ಚು ಸೋರ್ಸ್ನ ಇಂಪ್ಯಾಕ್ಟ್ ಇಂಡಿವಿಜುವಲ್ ಆಗಿ ಆ ಕಾಂಪೊನೆಂಟ್ ಮೇಲೆ ಏನಾಗ್ತದೆ ಅದರ ಸಮ್ಮೇಷನ್ ಅಂತ ಹೇಳ್ತಾರೆ, ಆಲ್ಜಿಬ್ರಿಕ್ ಸಮ್ ಅಂತ ಹೇಳ್ತದೆ. ಅರ್ಥ ಆಯ್ತಾ? ಈಗ ಅಲ್ಲಿ 2 ಪವರ್ ಸಪ್ಲೈ ಇದ್ದರೆ ಫಸ್ಟ್ ಪವರ್ ಸಪ್ಲೈ ನೋಡಿಕೊಂಡು ನೀವು ಅದರಲ್ಲಿ ಎಷ್ಟು ಬರ್ತದೆ, ಅದರಲ್ಲಿ ಎಷ್ಟು ವೋಲ್ಟೇಜ್ ಎಷ್ಟು ಕರೆಂಟ್ ಬರ್ತದೆ ನೋಡಬೇಕು. ಆಮೇಲೆ ಫಸ್ಟನ್ನು ಬಿಟ್ಟು ಸೆಕೆಂಡನ್ನು ಮಾತ್ರ ನೋಡಿಕೊಂಡು ಅಲ್ಲಿ ಎಷ್ಟು ವೋಲ್ಟೇಜ್ ಬರ್ತದೆ ಕರೆಂಟ್ ಬರ್ತದೆ ನೋಡಬೇಕು.
ಆಮೇಲೆ ನಿಮಗೆ ಟೋಟಲ್ ಆಗಿ ಅದೆರಡನ್ನು ಆ್ಯಡ್ ಮಾಡಿ ಅಥವಾ ಸಬ್ಟ್ರಾಕ್ಟ್ ಏನೋ ಒಂದು ಮಾಡಿ ಆಲ್ಜಿಬ್ರಿಕ್ ಸಂಬಂಧ, ಎಡಿಷನ್ಗೂ ಸಬ್ಟ್ರಾಕ್ಷನ್ ಇರುವುದು ಆಲ್ಜಿಬ್ರಿಕ್ ಸಂಬಂಧ ಹಾಗೆ ಬರ್ತದೆ. ಆವಾಗ ಅದರ ನೆಟ್ ಇಫೆಕ್ಟ್ ಆನ್ ದಟ್ ಬ್ರ್ಯಾಂಚ್, ದ ನೆಟ್ ಇಫೆಕ್ಟ್ ಆಫ್ ದೀಸ್ ಟೂ ಪವರ್ ಸಪ್ಲೈಸ್ ಆನ್ ದಟ್ ಬ್ರ್ಯಾಂಚ್ ಈಸ್ ಕ್ಯಾಲ್ಕುಲೇಟೆಡ್. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸಮ್ಮೇಷನ್, ಆಲ್ಜಿಬ್ರಿಕ್ ಸಮ್ಸ್. ಓಕೆ, there is a